ಕೊಲಂಬೋದಲ್ಲಿ ನಡೀತಾ ಇರುವಂತಹ 2ನೇ ಟೆಸ್ಟ್ ಪಂದ್ಯದ ಕೊನೆಯ ದಿನದಾಟದಲ್ಲಿ ಭಾರತಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಬೇಗನೆ ಆಲ್ ಔಟ್ ಮಾಡಿ ಚೇಸಿಂಗ್ ಪ್ಲೇನ್ ಮಾಡಿದಂತ ಟೀಮ್ ಇಂಡಿಯಾಗೆ ಲಂಕಾ ಬೌಲರ್ಗಳು ನೀರು ಕುಡಿಸಿದ್ದಾರೆ. ಹಾಗೆ ಪಂದ್ಯದ ದಿಕ್ಕನ್ನೇ ಬದಲಿಸಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಟೀಮ್ ಇಂಡಿಯಾ ಸ್ಪಿನ್ನರ್ಗಳು ಹಾಕಿರುವಂತಹ ನೋಬಾಲ್ಗಳೇ ಲಂಕಾ ಪಡೆ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಸೊ ಭಾರತದ ತಲೆಬಿಸಿ ಕೂಡ ಹೆಚ್ಚಿದೆ. ಇಲ್ಲಿಯೂ ಕೂಡ ಫ್ರೀ ಹಿಟ್ ಕೊಡಿ ಎನ್ನುವಂತ ಸಲಹೆಗಳು ಶುರುವಾಗಿದೆ. ಅಷ್ಟಕ್ಕೂ ಭಾರತದ ಬೌಲರ್ಗಳು ಮಾಡಿದಂತ ಎಡವಟ್ಟಿನ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೊಲಂಬೋ ಟೆಸ್ಟ್ ನಲ್ಲಿ ಭಾರತದ ನೋಬಾಲ್ ಸಮಸ್ಯೆಯೇ ಈಗ ದೊಡ್ಡ ಚರ್ಚೆಯಾಗಿದೆ. 2ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಸ್ಪಿನ್ನರ್ಗಳು ಹಲವು ಸಲ ಓವರ್ ಸ್ಟೆಪ್ ಮಾಡಿದ್ದು, ಅದರಲ್ಲೂ ಕೂಡ ಸಾರಾಂಶ್ ಜೈನ್ ಒಂದೇ ದಿನ 4 ನೋಬಾಲ್ಗಳನ್ನ ಹಾಕಿದ್ದಾರೆ. ರವೀಂದ್ರ ಜಡೇಜಾ ಕಡೆಯಿಂದಲೂ ಕೂಡ ನೋಬಾಲ್ ಬಂದಿದೆ. ಭಾರತ ತಂಡದ ಸ್ಪಿನ್ ಬೌಲಿಂಗ್ ಕೋಚ್ ಆಗಿರುವಂತ ಸಾಯಿರಾಜ್ ಬಹುತುಲೆ ಈಗ ಶಾಕಿಂಗ್ ಅಡ್ವೈಸ್ ನೀಡಿದ್ದಾರೆ. 2ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಸ್ಪಿನ್ನರ್ಸ್ ಕಡೆಯಿಂದ 11 ನೋಬಾಲ್. ಕೊಲಂಬೋ ಟೆಸ್ಟ್ ನಲ್ಲಿ ಭಾರತ ಮೊದಲ ಇನ್ನಿಂಗ್ಸ್ ನಲ್ಲಿ 503 ರನ್ ಗಳಿಸಿ ಫಾಲೋ ಆನ್ ಹೇರಿದಿಂದ ಈಸಿಯಾಗಿ ಗೆಲ್ತಾರೆ ಅನಿಸ್ತಿತ್ತು. ಆದ್ರೆ ಭಾರತದ ಸ್ಪಿನ್ನರ್ಗಳ ಕೇರ್ಲೆಸ್ ಈಗ ಪಂದ್ಯದ ಫಲಿತಾಂಶ ಬೇರೆಯದ್ದೇ ಬರುವಂತೆ ಮಾಡಿದೆ. 5ನೇ ದಿನದಾಟ ಆರಂಭವಾಗಿ 2 ಗಂಟೆ ಕಳೆದ್ರೂ ಕೂಡ ಒಂದೇ ಒಂದು ವಿಕೆಟ್ ಅನ್ನು ಕೂಡ ತೆಗೆಯೋಕೆ ಸಾಧ್ಯವಾಗಲಿಲ್ಲ. ಇದು ಬೌಲಿಂಗ್ ಫೇಲ್ಯೂರ್ ಅಷ್ಟೇ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಯಾಕಂದ್ರೆ ಈ ಮ್ಯಾಚ್ ಅಲ್ಲಿ ಭಾರತದ ಸ್ಪಿನ್ನರ್ಗಳು 11 ನೋಬಾಲ್ಗಳನ್ನು ಹಾಕಿದ್ದಾರೆ. ಹಾಗೆ ಇಡೀ ಸರಣಿಯಲ್ಲಿ ಒಟ್ಟಾರೆಯಾಗಿ 15 ನೋಬಾಲ್ ಬಂದಿರುವಂತದ್ದು. ಅದರಲ್ಲೂ ಸಾರಾಂಶ್ ಜೈನ್ ಒಂದೇ ದಿನ 4 ನೋಬಾಲ್. ರವೀಂದ್ರ ಜಡೇಜಾ ಕೂಡ ನೋಬಾಲ್ ಹಾಕಿದ್ದಾರೆ. 2021ರಿಂದ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ನೋಬಾಲ್ ಎಸೆದಂತಹ ಸ್ಪಿನ್ನರ್ಗಳ ಪಟ್ಟಿಯಲ್ಲಿ ರವೀಂದ್ರ ಜಡೇಜಾ 88 ನೋಬಾಲ್ಗಳೊಂದಿಗೆ ಟಾಪ್ ಪ್ಲೇಸ್ ನಲ್ಲಿದ್ದಾರೆ. ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ನಲ್ಲೂ ಕೂಡ ಜಡೇಜಾ ಕಡೆಯಿಂದ ನೋಬಾಲ್ಗಳು ಬಂದಿದ್ವು. ಅಷ್ಟೇ ಅಲ್ಲದೆ ಧನಂಜಯ ಡಿ ಸಿಲ್ವಾ ನೀಡಿದಂತ ಕ್ಯಾಚ್ ನ ಸ್ಲಿಪ್ ನಲ್ಲಿದ್ದಂತ KL ರಾಹುಲ್ ಕೈ ಸೇರಿತ್ತು. ಅಂದ್ರೆ ಫೀಲ್ಡಿಂಗ್ ಫಿನಿಶ್ ಮಾಡಿದ್ರು, ಕ್ಯಾಚ್ ಔಟ್ ಆಗ್ಬೇಕಿತ್ತು. ಬಟ್ ಅದು ಜಡೇಜಾ ಅವರ ನೋಬಾಲ್ ಆಗಿದ್ರಿಂದ ಶ್ರೀಲಂಕಾ ಬ್ಯಾಟರ್ಗೆ ಜೀವದಾನ ಸಿಕ್ಕಿತ್ತು. ಹಾಗೆ ಈ ಒಂದು ನೋಬಾಲ್ ಏನಿದೆಯಲ್ಲ, ಇದು ಕಳೆದ 5 ವರ್ಷಗಳಲ್ಲಿ ಟೆಸ್ಟ್ ಪಂದ್ಯವೊಂದರಲ್ಲಿ ಸ್ಪಿನ್ನರ್ಗಳು ಎಸೆದಂತ ಅತಿ ಹೆಚ್ಚು ನೋಬಾಲ್ಗಳ ಕಳಪೆ ದಾಖಲೆಯಾಗಿದೆ. ಭಾರತದ ಆಟಗಾರರ ಸತತ ನೋಬಾಲ್ಗಳಿಂದಲೇ ಲಂಕಾ ಬ್ಯಾಟರ್ಗಳು ತುಂಬಾನೇ ಕಾನ್ಫಿಡೆಂಟ್ ಆಗಿ ಕ್ರೀಸ್ ಕಚ್ಚಿ ನಿಂತು ಬ್ಯಾಟ್ ಬೀಸೋಕೆ ಅವಕಾಶವನ್ನ ಮಾಡಿಕೊಟ್ಟಂತಾಗಿದೆ. ಭಾರತದ ಬೌಲರ್ಗಳ ಪ್ರೆಷರ್ ಕ್ಲಿಯರ್ ಆಗಿ ಅವರಿಗೆ ಗೊತ್ತಾಗಿದೆ. ಸೊ ಇದೇ ಕಾರಣಕ್ಕೆ ಭಾರತ ತಂಡದ ಸ್ಪಿನ್ ಬೌಲಿಂಗ್ ಕೋಚ್ ಆಗಿರುವಂತ ಸಾಯಿರಾಜ್ ಬಹುತುಲೆ ಅವರು ಸ್ಪೆಷಲ್ ಅಡ್ವೈಸ್ ನೀಡಿದ್ದಾರೆ. ಸೀಮಿತ ಓವರ್ಗಳಂತೆ ಟೆಸ್ಟ್ಗೂ ಫ್ರೀ ಹಿಟ್ ಬರುತ್ತಾ? ನೋಬಾಲ್ ವಿಚಾರದಲ್ಲಿ ಸೀಮಿತ ಓವರ್ಗಳು ಹಾಗೆ ಟೆಸ್ಟ್ ಕ್ರಿಕೆಟ್ಗೆ ಬೇರೆ ಬೇರೆ ನಿಯಮಗಳಿವೆ. ಹೀಗಾಗಿ ಸೀಮಿತ ಓವರ್ಗಳ ಕ್ರಿಕೆಟ್ ನಲ್ಲಿರುವಂತೆ ಟೆಸ್ಟ್ ಕ್ರಿಕೆಟ್ ನಲ್ಲೂ ಕೂಡ ಫ್ರೀ ಹಿಟ್ ನಿಯಮ ತರಬೇಕು ಅಂತೇಳಿ ICCಗೆ ಸಾಯಿರಾಜ್ ಸಲಹೆ ನೀಡಿದ್ದಾರೆ. ಯಾಕಂದ್ರೆ T20 ಹಾಗೆ ಏಕದಿನದಲ್ಲಿ ನೋಬಾಲ್ ಆದ್ರೆ ಆ ಎಸೆತವನ್ನ ಬೌಲರ್ ಹಾಗೆ ಮತ್ತೆ ಹಾಕ್ಬೇಕಾಗುತ್ತೆ. ಆಗ ಅದು ಫ್ರೀ ಹಿಟ್ ಆಗುತ್ತೆ. ಆದ್ರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ನೋಬಾಲ್ ಆದ್ರೆ ನೆಕ್ಸ್ಟ್ ಬಾಲ್ ಫ್ರೀ ಹಿಟ್ ಇರೋದಿಲ್ಲ. ಬಟ್ ಬೌಲಿಂಗ್ ಮಾಡಬೇಕು, ಅದನ್ನ ಫ್ರೀ ಹಿಟ್ ಅಂತ ಕನ್ಸಿಡರ್ ಮಾಡಲ್ಲ. ಟೆಸ್ಟ್ ನಲ್ಲಿ ನೋಬಾಲ್ ನ ಲಾಸ್ ಅಂದ್ರೆ 1 ಹೆಚ್ಚುವರಿ ರನ್ ಜೊತೆಗೆ ಹೆಚ್ಚುವರಿ ಬಾಲ್, ಹಾಗೆ ಸಿಗಬಹುದಾದಂತ ವಿಕೆಟ್ ಕೈ ತಪ್ಪುತ್ತೆ. ಆದ್ರೆ ಅದೇ T20 ಫಾರ್ಮೆಟ್ ಹಾಗೆ ODI ಅಂತ ಬಂದಾಗ ಇದಕ್ಕೆ ಹೆಚ್ಚುವರಿಯಾಗಿ ಫ್ರೀ ಹಿಟ್ ಕೂಡ ಸಿಗುತ್ತೆ. ಸೊ ಈ ಟೈಮಲ್ಲಿ ಫ್ರೀ ಹಿಟ್ ಬಂದಾಗ ಬ್ಯಾಟರ್ಗಳು ಆಲ್ಮೋಸ್ಟ್ ಬೌಂಡ್ರಿ ಅಥವಾ ಸಿಕ್ಸರ್ಗಳನ್ನ ಹೊಡೆಯೋಕೆ ನೋಡ್ತಾರೆ. ಸೊ ಹಾಗಾಗಿ ಬಿಗ್ ಹಿಟ್ ಬರುವಂತ ಸಾಧ್ಯತೆ ಕೂಡ ಇರುತ್ತೆ ಆ ಬಾಲ್ ನಲ್ಲಿ. ಹೀಗಾಗಿ ಟೆಸ್ಟ್ ನಲ್ಲೂ ಕೂಡ ಫ್ರೀ ಹಿಟ್ ನಿಯಮ ಜಾರಿಗೆ ಬಂದ್ರೆ ಯಾವುದೇ ತಂಡ ಆದ್ರೂ ಕೂಡ ಹೆಚ್ಚುವರಿ ರನ್ ಜೊತೆಗೆ ಬಾಲ್ ಹಾಕೋಕೆ ಹೆದರ್ತಾರೆ. ಆಗ ನೋಬಾಲ್ ಎಸೆಯೋದನ್ನ ಕಡ್ಡಾಯವಾಗಿ ಕಂಟ್ರೋಲ್ ಮಾಡ್ಕೊಳ್ತಾರೆ ಅನ್ನೋದು ಅವರ ಮಾತಿನ ಉದ್ದೇಶ. ಒಟ್ನಲ್ಲಿ ಗಾಲೆಯಲ್ಲಿ ಸ್ಪಿನ್ ಬೌಲರ್ಗಳ ಅಬ್ಬರದಲ್ಲೇ ಗೆದ್ದಿದ್ದ ಭಾರತ ಈಗ ಕೊಲಂಬೋದಲ್ಲಿ ಅದೇ ಬೌಲರ್ಗಳಿಂದ ಗೆಲ್ಲೋ ಪಂದ್ಯವನ್ನ ಡ್ರಾ ಮಾಡಿಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ನಮಸ್ಕಾರ.